ಯಾಕಕ್ಕ ಹಿಂಗ್ ಮಾಡ್ದೆ? ನನ್ ಕಣ್ಣೇ ಬಿಡಕ್ಕಾಗ್ತಿಲ್ಲ. ನನ್ ಮುಖ ಎಲ್ಲ ಸುಟ್ಟೋಯ್ತು. ಏನಕ್ಕ ನೀನು? ಅಯ್ಯಯ್ಯೋ, ಏನಂತ ನೀವ್ ಬಿಟ್ರಿ? ಬಿಸಿ ಬಿಸಿ ಕಾಫಿ ನಿಮ್ ತಮ್ಮನ್ ಮುಖದ ಮೇಲೆ ಎರಚ್ಬಿಟ್ರಲ್ಲ. ಪಾಪ ಪೂರ್ವಿ, ಪಾಪ ನಿಮ್ ಮಾವ. ಹೋಗು, ಬಟ್ಟೆ ತಂದು ಮುಖ ಒರೆಸ್ಬಿಡು, ಇಲ್ಲಾಂದ್ರೆ ಮುಖ ಚರ್ಮ ಎಲ್ಲ ಕಿತ್ತೋಗ್ಬಿಡುತ್ತೆ. ಹ ಅತ್ತೆ, ದಯವಿಟ್ಟು ಹೀಗೆಲ್ಲ ಮುಂದೆ ಮಾಡ್ಬೇಡಿ ಆಯ್ತಾ? ನಿಮ್ ತಮ್ಮಂಗೆ ಕಷ್ಟ ಆಗೋದು. ನಾನ್ ಬರ್ತೀನಿ. ನೋಡಿದ್ಯಮ್ಮ ಆ ಪ್ರೇಮ ಹೇಗ್ ತಪ್ಪಿಸ್ಕೊಂಡ್ಲು ಅಂತ? ಅವಳು ಪಕ್ಕ ಮಹಾಲಕ್ಷ್ಮಿ ಸಿನಿಮಾ ನೋಡೇ ಬೆಳೆದಿದ್ದಾಳೆ ಅನ್ಸುತ್ತೆ. ಇಲ್ಲಾಂದ್ರೆ ಅಷ್ಟು ಕರೆಕ್ಟ್ ಆಗಿ ತಪ್ಪಿಸ್ಕೊಳಕ್ ಹೇಗ್ ಸಾಧ್ಯ? ನಿಂಗ್ ನನ್ ಮೇಲೆ ಏನಾದ್ರು ಸೇಡಿದ್ಯಾಕ? ನೋಡ್ಕೊಂಡು ಎಚ್ಚೋದಲ್ವಾ? ನನ್ ಮುಖ ಎಲ್ಲ ಕಿತ್ಕೊಂಡು ಹೋಗೋ ತರ ಉರಿತಾ ಇದೆ. ನೀನ್ ಯಾಕೋ ಅದೇ ಟೈಮಿಗೆ ಮುಖ ಪಟ್ಕೊಂಡ್ ಬಂದೆ? ತುಂಬಾ ಉರಿತಿದ್ಯಾಕ? ಸರಿ ಬಿಡು, ಸ್ವಲ್ಪ ಹೊತ್ತಾದ್ಮೇಲೆ ಕಮ್ಮಿ ಆಗತ್ತೆ. ಹೋಗು, ಮುಖ ತೊಳ್ಕೊ. ಅತಿಗೆ ಅಕೌಂಟೆಂಟ್ ಪ್ರವೀಣ MP ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ. ಶ್ರೀಧರ್, ಅವಳನ್ನ ಯಾಕೆ ನೀವು ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಬೇರೆ ಯಾರನ್ನಾದ್ರೂ ಹಾಕೊಳ್ಳಿ. ಮಾವ ಪ್ರೇಮ, ಏನ್ ಹೇಳಮ್ಮ, ನೀನ್ ಮಾಡಿದಂಗೆ ಯಾರು ಕಾಫಿ ಮಾಡಕ್ ಸಾಧ್ಯನೇ ಇಲ್ಲ. ನೀನ್ ಮಾಡೋ ಕಾಫಿ ಮುಂದೆ ಯಾವ ಕಾಫಿನೂ ಇಲ್ಲಮ್ಮ. ಏ ರಾಮ್, ಏನು ಕತ್ತೊಳ್ಕಿದ್ಯಾ? ಏನಾಯ್ತುಪ್ಪ? ಏನಾದ್ರೂ ಪೆಟ್ ಮಾಡ್ಕೊಂಡ್ಯಾ? ದೊಡ್ಡಮ್ಮ, ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿಲ್ಲ. ರಾತ್ರಿ ಮಲಗ್ಬೇಕಾರೆ ದಿನ ಕರೆಕ್ಟಾಗಿ ಇಟ್ಕೊಂಡಿಲ್ಲ ಅನ್ಸುತ್ತೆ, ಅದಕ್ಕೆ ಕುತ್ತಿಗೆ ಉಳ್ಕಿರೋ. ತುಂಬಾ ನೋವಿರೋದ್ರಿಂದ ಇದನ್ನ ಹಾಕೊಂಡಿದ್ದೀನಿ. 1-2 ದಿನ ಎಲ್ಲ ಸರಿ ಹೋಗುತ್ತೆ. ರಾಮ್, ನಾನು ಉಳುಕ್ ತಕ್ಕೊಡ್ತೀನಿ. ನಾನು ಉಳುಕ್ ತೆಗಿಯೋದನ್ನ ಅಪ್ಪನಿಂದ ಕಲ್ತಿದ್ದೀನಿ. ಹೌದು ಕಣೋ ರಾಮ್, ಸತ್ಯನ ಹೇಳ್ತಿದ್ರು, ಪ್ರೇಮ ತುಂಬಾ ಚೆನ್ನಾಗಿ ಉಳುಕ್ ತೆಗಿತಾಳೆ ಅಂತ. ಅವಳ ಹತ್ರ ತೆಗ್ಸ್ಕೊ, ಎಲ್ಲ ಸರಿ ಹೋಗುತ್ತೆ. ದೊಡ್ಡಮ್ಮ, ಅದೆಲ್ಲ ಅವಶ್ಯಕತೆ ಇಲ್ಲ. ಇದನ್ನ ಹಾಕೊಂಡಿದ್ದೀನಲ್ಲ, 1-2 ದಿನ ಸರಿ ಹೋಗುತ್ತೆ. ಮಗನೇ ರಾಮ್, ಸುಮ್ಮನೆ ಇದ್ರೆ 2 ದಿವಸ ಆದ್ರೂ ಹೋಗಲ್ಲ. ಪ್ರೇಮ ಉಳುಕ್ ತೆಗಿತೀನಿ ನಿಂತಿದ್ದಾಳಲ್ವಾ, ಈಗಲೇ ಸರಿ ಹೋಗುತ್ತೆ, ತೆಗೆಸ್ಕೋ. ನಂಗೆ ಹಾಸ್ಪಿಟಲ್ ಲೇಟ್ ಆಯ್ತು, ನಾ ಹೊರಡ್ತೀನಿ. ಏನೋ ಲೇಟ್ ಆಯ್ತು? ಪ್ರೇಮ, ನೀನೆಲ್ಲ ವ್ಯವಸ್ಥೆ ಮಾಡ್ಕೊಳಮ್ಮ. ಇವತ್ತು ರಾಮ್ ಕುದ್ಕೆ ನೋವನ್ನ ಹೋಗಿಸ್ಬಿಟ್ಟೆ ಅವ್ನಿಗೆ ಆಸ್ಪತ್ರೆಗೆ ಕಳ್ಸೋಣ. ಹೋಗು. ದೊಡ್ಡಮ್ಮ. ಸುಮ್ನೆ ನಿಂತ್ಕೊಳ. ಅಪ್ಪ, ಬಾ ನೀನ್ ನನ್ ಜೊತೆ. ದೊಡ್ಡಮ್ಮ ಬಾ. ಇದ್ರಲ್ಲೇ ಸರಿ ಹೋಗುತ್ತೆ, ನಾನು ಹೇಳದ್ನ ಕೇಳಿ. ಸುಮ್ನೆ ಕುತ್ಕೊನಿ. ದೊಡ್ಡಮ್ಮ, ಸರಿ ಹೋಗುತ್ತೆ ಇದ್ರಲ್ಲೇ. ಸ್ವಲ್ಪ ಸುಮ್ನೆ ಇರು. ಪ್ರೇಮ, ಬಂದ್ಯಾ? ನೋಡಮ್ಮ, ನೀನ್ ಏನ್ ಮಾಡ್ತೀಯೋ ನನ್ಗೆ ಗೊತ್ತಿಲ್ಲ. ಇವತ್ತು ಇವ್ನ ಕುದ್ಕೆ ನೋವೆಲ್ಲ ಸರಿ ಹೋಗ್ಬೇಕು, ಆಯ್ತಾ? ಸರಿ ಅತ್ತ. ಶ್ರೀಧರ್, ಬನ್ನಿ. ಪ್ರೇಮ, ಇದೆಲ್ಲ ವರ್ಕ್ ಆಗುತ್ತಾ? ದೊಡ್ಡಮ್ಮಂಗೆ ಹೇಳಿದ್ರೆ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಯ್ಯ, ಆಗತ್ತೆ ರಾಮ್. ಅಪ್ಪಂಗೆ ಎಷ್ಟು ಸಲ ಕತ್ತುಳ್ಕಿದೆ ಗೊತ್ತಾ? ನಾನೇ ಉಳುಕ್ತೀನಿ. ಇವಾಗ ನಿನ್ಗೂ ಅಷ್ಟೇ ಉಳುಕ್ ತೆಗಿತೀನಿ, ನೋವೆಲ್ಲ ಕಡಿಮೆ ಆಗತ್ತೆ ನೋಡು. ಹೌದಾ? ಸರಿ, ಶರ್ಟ್ ತೆಗಿ. ಶರ್ಟ್ ಆಗಿ ತೆಗಿಬೇಕು? ಅಯ್ಯ, ತೆಗಿ ಹೇಳ್ತೀನಿ. ಯಾಕೋ ಬೆಚ್ಚ ಬೀಳ್ತಾ ಇದ್ಯಾ? ನಾನೇನ್ ಬೆಚ್ಚ ಬೀಳ್ತಿಲ್ಲ, ಶರ್ಟ್ ಆಗಿ ತೆಗಿಬೇಕು ಅಂತ ಕೇಳ್ದೆ. ಯಾಕ? ಎಣ್ಣೆ ಹಚ್ಬೇಕು. ಎಣ್ಣೆ ಹಚ್ಚಿದಾಗ ಶರ್ಟ್ ಗಲೀಜಾಗಲ್ವಾ? ಸರಿ ಸರಿ, ತೆಗಿ ತೆಗಿ ಬೇಗ. ರಾಮ್, ಶರ್ಟ್ ತೆಗಿಯಕ್ ಯಾಕೆ ಇಷ್ಟೊಂದು ಮುಜುಗರ ಇದ್ಯಾ? ಡಾಕ್ಟ್ರು ಮುಂದೆ ಈ ತರ ಮುಜುಗರ ಪಟ್ಕೋಬಾರ್ದು. ಇವಾಗ ನಾನೇ ನಿನ್ ಡಾಕ್ಟರ್, ಮುಜುಗರ ಪಟ್ಕೊಳ್ಳೆ ಶರ್ಟ್. ಸರಿ ಆಯ್ತು. ದೊಡ್ಡಮ್ಮ, ನಾನು ಹೋಗಿ ಬರ್ತೀನಿ.
ರಾಮ್ ನೋವು ಕಮ್ಮಿ ಆಯ್ತಾ? ಹ್ಞೂ ದೊಡಮ್ಮ, ಸರಿ ಹೋಯ್ತು, ಈಗೇನ್ ಪೇನ್ ಇಲ್ಲ. ಸುಮ್ನೆ 2 ದಿನ ನೋವು ತಿಂದೆ. ಪ್ರೇಮ ಕೈಲಿ ಒಂದೇ ದಿನ ವಾಸಿ ಆಗೋಯ್ತು. ಜಾಣೆ ನಮ್ ಪ್ರೇಮ. ಸರಿ, ನಾ ಹೊರಡ್ತೀನಿ, ಬಾ. ರಾಮ್, 1 ನಿಮಿಷ. ಇವತ್ತು ಆಸ್ಪತ್ರೆಗೆ ಊಟ ತಗೊಂಡ್ ಬರ್ಲಾ? ಸರಿ. ಹುಳಿಕಾಯಿ ಸಾರು ಮಾಡ್ತೀನಿ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಹಲೋ ಸಿಸ್ಟರ್. ಹಲೋ ಸರ್, ನಾನ್ ಪೂಜಾ ಮಾತಾಡ್ತಾ ಇರೋದು. ಮಿನಿಸ್ಟರ್ಗೆ ಚೆಸ್ಟ್ ಪೇನ್ ಕಾಣಿಸ್ಕೊಂಡಿದೆ ಸರ್. ನಮ್ಮಲ್ಲಿ ಬಂದು ಅಡ್ಮಿಟ್ ಆಗಿದ್ದಾರೆ. ಆದ್ರೆ ಈ ಶಿಫ್ಟ್ ಅಲ್ಲಿ ಯಾವ ಸರ್ಜನು ಇಲ್ಲ. ನೀವು ಬಂದ್ ಸ್ವಲ್ಪ ಅಟೆಂಡ್ ಮಾಡ್ತೀರಾ ಸರ್? ಶೋರ್, ನಾನೀಗ್ಲೇ ಹೊರಡ್ತೀನಿ. ಅವ್ರ ಕಂಡೀಷನ್ ಹೇಗಿದೆ ಇವಾಗ? ಅವರು ಅನ್ಕಾನ್ಶಿಯಸ್ ಆಗಿದ್ದಾರೆ ಸರ್. ಓಕೆ, ಇಮಿಡಿಯೇಟ್ ಆಗಿ ಅವ್ರನ್ನ ICU ಶಿಫ್ಟ್ ಮಾಡಿ, ನಾನು ಬರ್ತೀನಿ. ಸಮಾಧಾನ ಅಮ್ಮ, ಇದು ರೆಪ್ಯೂಟೆಡ್ ಹಾಸ್ಪಿಟಲ್ಲು, ಇಲ್ಲೆಲ್ಲ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಅಪ್ಪ ಚೆನ್ನಾಗಾಗ್ತಾರೆ. ನಿಮ್ಮಪ್ಪ ಬೇಗ ಹುಷಾರಾಗ್ತಾರೆ ಮಗ್ನೆ. ಅವ್ರಿಗೇನು ತೊಂದ್ರೆ ಆಗಲ್ಲ ತಾನೆ? ನನ್ಗೆ ಯಾಕೋ ಭಯ ಆಗ್ತಾ ಇದೆ ಕಣೋ. ಅವ್ರಿಗೇನಾದ್ರೂ ತೊಂದ್ರೆ ಆದ್ರೆ ನಾನೊಂದು ಕ್ಷಣನೂ ಬದುಕಲ್ಲ. ಡೋಂಟ್ ವರಿ ಮೇಡಮ್, ಮಿನಿಸ್ಟ್ರಿಗೆ ಏನೂ ತೊಂದರೆ ಆಗದೆ ಇರೋ ತರ ನಾವು ನೋಡ್ಕೋತೀವಿ. ಅವರ್ ಡಾಕ್ಟರ್ಸ್ ಆರ್ ವೆಲ್ ಕ್ವಾಲಿಫೈಡ್. ಸ್ನೇಹ, ರಾಮಕ್ ಫೋನ್ ಮಾಡಿ ಅರ್ಜೆಂಟ್ ಆಗಿ ಬರಕ್ಕೆ ಹೇಳು. ಸರಿ ಡ್ಯಾಡಿ. ಏನಾಯ್ತಮ್ಮ? ಡ್ಯಾಡಿ, ರಾಮ್ ನನ್ ಕಾಲೇ ಪಿಕ್ ಮಾಡ್ತಿಲ್ಲ, ಕಟ್ ಮಾಡ್ತಿದ್ದಾನೆ. ಛೇ, ಯಾಕೆ ಹಿಂಗ್ ಮಾಡ್ತಾ ಇದ್ದಾನೆ? ಇಟ್ಸ್ ಅನ್ ಎಮರ್ಜೆನ್ಸಿ ಕೇಸ್. ಸರ್, ರಾಮ್ ಸರ್ಗೆ ಕಾಲ್ ಮಾಡಿದ್ದೆ. ಸರ್ ಆನ್ ದ ವೇ ಇದ್ದಾರೆ ಸರ್. ರಾಮ್ ಯಾಕೆ ಹೀಗ್ ಮಾಡ್ತಿದ್ದಾನೆ? ಇವಳು ಕಾಲ್ ಪಿಕ್ ಮಾಡಿರೋನು ನನ್ ಕಾಲ್ ಯಾಕೆ ಕಟ್ ಮಾಡ್ತಿದ್ದಾನೆ? ನಾನು ಅವಾಯ್ಡ್ ಮಾಡ್ತಿದ್ದಾನ? ಸರ್, ನೀವು ಹೇಳ್ದಾಗ ಮಿನಿಸ್ಟರ್ನ ICU ಶಿಫ್ಟ್ ಮಾಡಕ್ಕೆ ಎಲ್ಲ ರೆಡಿ ಮಾಡ್ತಿದ್ದೀನಿ ಸರ್. ನೀವು ಒಂದ್ಸಲಿ ಚೆಕ್ ಮಾಡಿದ್ರೆ ICU ಶಿಫ್ಟ್ ಮಾಡಿಸ್ಬಿಡ್ತೀನಿ. ಗುಡ್. ಯಾವ ವಾರ್ಡ್ ಅಲ್ಲಿ ಇದ್ದಾರೆ? ಗಿವ್ ರಿಪೋರ್ಟ್ಸ್. ಸ್ಟೆಥೋಸ್ಕೋಪ್. ಸಿಸ್ಟರ್, ಇವ್ರನ್ನ ಇಮಿಡಿಯೇಟ್ ಆಗಿ ಆಪರೇಷನ್ ಶಿಫ್ಟ್ ಮಾಡಿ ಅಂಡ್ ಕಾಲ್ ಅವರ್ ಅನಥಾಲಜಿಸ್ಟ್. ಓಕೆ ಸರ್. ರಾಮ್, ಈಗ ಹೇಗಿದೆ ಮಿನಿಸ್ಟರ್ ಕಂಡೀಷನ್? ರಾಮ್, ನಾನೇನಾದ್ರೂ ಹೆಲ್ಪ್ ಮಾಡ್ಬೇಕಾ? ರಾಮ್, ನನ್ ಕಡೆ ನೋಡು ರಾಮ್. ಯಾಕೆ ರಾಮ್ ನನ್ನ ಅವಾಯ್ಡ್ ಮಾಡ್ತಿದ್ಯಾ? ಅಷ್ಟು ಸಲ ಕಾಲ್ ಮಾಡಿದ್ರು ಪಿಕ್ ಮಾಡಿಲ್ಲ. ಇವಾಗ ಮಾತಾಡಿಸ್ತಾನೆ ಇದೀನಿ, ಇಗ್ನೋರ್ ಮಾಡ್ತಾ ಇದೆಯಲ್ಲ, ಯಾಕೆ? ಯಾಕೆ ಅಂತ ಗೊತ್ತಿಲ್ವಾ ನಿನಗೆ? ಗೊತ್ತಿಲ್ವಾ? ನೀನೀಗ ನನ್ನ ಕಣ್ಣಿಗೆ ಡಾಕ್ಟರ್ ಸ್ನೇಹ ಕಾಣಿಸ್ತಿಲ್ಲ, ಮರ್ಡರ್ ಸ್ನೇಹ ಕಾಣಿಸ್ತಾ ಇದೀಯಾ? ಪ್ಲೀಸ್ ರಾಮ್. ವಾಟ್ ಪ್ಲೀಸ್? ನೀನ್ ಮಾಡಿರೋದ ನೆನ್ಸ್ಕೊಂಡ್ರೆ ಈಗ್ಲೂ ನನ್ನ ರಕ್ತ ಕುದಿತಾ ಇದೆ.
ನೋಡು ನನ್ನ ಕಣ್ಣಿಗೆ ಕಾಣದೆ ಇಲ್ಲಿಂದ ಹೊರಡು. ನಿನ್ ಮುಖ ನೋಡಕ್ಕೂ ಅಸಹ್ಯ ಆಗ್ತಿದೆ ನನಗೆ. ರಾಮ್, ಹೀಗೆಲ್ಲ ಮಾತಾಡ್ಬೇಡ. ಏಯ್, ನಿನಗೊಂದ್ಸಲಿ ಹೇಳಿದ್ರೆ ಅರ್ಥ ಆಗಲ್ವಾ? ನಿನ್ನಂತ ಕೊಲೆಗಡಕ್ರು ನೋಡಿದ್ರೇನೆ ಇರಿಟೇಟ್ ಆಗುತ್ತೆ ನಂಗೆ. ಅಂಥದ್ರಲ್ಲಿ ಮಾತಾಡ್ಕೊಂಡು ಕೂರ್ಲಾ? ಗೆಟ್ ಲಾಸ್ಟ್. ಗೆಟ್ ಲಾಸ್ಟ್ ಅಂದೆ, ಹೇಳಿದ್ ಕೇಳಿಸ್ಲಿಲ್ವಾ? ಸಂಕೇತ್, ಅವ್ರಿಗೆ ಇಮಿಡಿಯೇಟ್ ಆಗಿ ಆಂಜಿಯೋಪ್ಲಾಸ್ಟಿ ಮಾಡಬೇಕು. ಸೊ ಗಿವ್ ಯು ಅನಸ್ತೇಶಿಯಾ. ಎಸ್ ಸರ್, ನಾನು ಈಗಲೇ ರೆಡಿ ಮಾಡಿಸ್ತೀನಿ. ಸಿಸ್ಟರ್ಸ್, ಬೇರೆ ಡಾಕ್ಟರ್ಸ್ನೆಲ್ಲ ಆಪರೇಷನ್ ಥಿಯೇಟರ್ ಬರೋದಕ್ಕೆ. ಶೂರ್ ಸರ್. ಓಕೆ. ಯು ಡೋಂಟ್ ವರಿ ಸರ್, ಸದ್ಯಕ್ಕೆ ಅನಸ್ತೇಶಿಯಾ ಕೊಡ್ತೀವಿ. ವಿಲ್ ಡು ಆಂಜಿಯೋಪ್ಲಾಸ್ಟಿ. ಸೊ ಸೋನ್ ಯು ವಿಲ್ ಬಿ ಆಲ್ ರೈಟ್. ಸಂಕೇತ್. ಓಕೆ ಸರ್.